ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನಿಲ್ಲಿ ಒಂದು ಮಿರರ್ ಹಾಕಿದ್ದೆ. ಇಲ್ಲಿ ಮನೆಗೆ ಎಂಟ್ರೆನ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದು ಬಂದುಬಿಟ್ಟು 250 ರೂಪಾಯಿ. ಇಲ್ಲಿ ಬಂದುಬಿಟ್ಟು ಈ ಥ್ರೆಡ್ ಕಟ್ಟಿದ್ದಾರಲ್ಲ, ಈ ಥ್ರೆಡ್ನ ಇದನ್ನ ನೋಡಿ ಅವರು ಯಾವ ಥರ ಕಟ್ಟಿದ್ದಾರೆ ಅಂತ. ಇಲ್ಲೊಂದು ಕಟ್ಟವ್ರೆ ಮತ್ತು ಬಂದುಬಿಟ್ಟು ಇಲ್ಲೊಂದು ಕಟ್ಟವ್ರೆ, ಅಷ್ಟೇ ಲೂಸಾಗಿ ಕಟ್ಟಿದ್ದಾರೆ. ಇಲ್ಲೊಂದು 3 ಅಷ್ಟೇ ಕಟ್ಟಿದ್ದಾರೆ. ಗ್ರಿಪ್ ಇರಲಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ ಅವ್ರು ಚೆನ್ನಾಗಿ ಕಟ್ಟಿರ್ತಾರೆ ಅಂದ್ಬಿಟ್ಟು ಈ ಥರ ಸುಮ್ಮನೆ ಆಗಿಬಿಟ್ಟೆ. ಇದು ಇವತ್ತು ಏನಾಯಿತು ಅಂತಂದರೆ ಜಾರಿ ಬಿದ್ದೋಗಿದೆ. ಬಿದ್ದುಬಿಟ್ಟು ನೋಡಿ ಇಲ್ಲಿ ಪೀಸ್ ಆಗಿಬಿಟ್ಟಿದೆ ಮಿರರ್ ಎಲ್ಲನೂ. ನಂಗೆ ತುಂಬ ಹೊಟ್ಟೆ ಒಡೆದೋಯ್ತು. ನೋಡಿ ಯಾವ ಥರ ಆಗಿದೆ ಅಂತ. 250 ರೂಪಾಯಿ ಏನು ಸುಮ್ಮನೆ ಬರುತ್ತಾ? ನಮ್ಮ ಮನೆಯವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಾರೆ. ಅವ್ರು ಫಸ್ಟ್ ಆಫ್ ಆಲ್ ಈ ಥರದಂದರೆ ಇಷ್ಟನೇ ಇಲ್ಲ. ನೋಡಿ ಈ ಥರ ಆಗಿಬಿಟ್ಟಿದೆ. ತುಂಬ ಬೇಜಾರಾಯಿತು, ಒಂಥರ ಸೆಂಟಿಮೆಂಟು ಆಯಿತು. ಇವತ್ತು ಬೇರೆ ಮಂಗಳವಾರ, ಮಿರರ್ ಹೊಡೆದೋಯ್ತು. ಈ ಥರ ತುಂಬ ಬೇಜಾರಾಗೋಯಿತು. ಆಮೇಲೆ ಬಂದು ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಆಗಿದೆ ಅಂತ. ಆಮೇಲೆ ನಾನು ನೋಡಿ ಗ್ರಿಪ್ ಇಲ್ಲ ಅಂದ್ಬಿಟ್ಟು ಎಲ್ಲ ಆದಮೇಲೆ ಫಸ್ಟೇ ಆದರೂ ಈ ಥರ ಮಾಡಿದರೆ ಸರೋಗ್ಬಿಡ್ತಾಯಿತ್ತು. ಈ ಥರ ವೈಟ್ ಥರ ಆಗಿಬಿಟ್ಟು ನಾನು ಕಟ್ಟಿದ್ದೀನಿ. ಇವಾಗ ಕಟ್ಟಿ ಏನು ಪ್ರಯೋಜನ? ಫುಲ್ಲು ಹೋಯ್ತು. ತುಂಬ ಹೊಟ್ಟೆ ಉರಿತಾಯಿದೆ. ಎಷ್ಟು ಚೆನ್ನಾಗಿತ್ತು, ಗೋಡೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡಿಕೊಂಡು ಮನೆ ಎಂಟ್ರೆನ್ಸ್ಗೆ ಆಪೋಸಿಟಲ್ಲಿ ಹಾಕಿದ್ದೆ ಈ ಮಿರರ್ನ. ನೋಡಿ ಈ ಥರ ಹೊಡೆದೋಯ್ತು. ತುಂಬ ಬೇಜಾರಾಗೋಯಿತು. ನೀವು ದಯವಿಟ್ಟು ಮೀಶೋದಲ್ಲಿ ನೋಡಿ, ಇದು ಮೀಶೋದಲ್ಲೇ ಬುಕ್ ಮಾಡಿದ್ದೆ. ಈ ಥರದ್ದು ಮೆತ್ತಿಸಿದ್ರೆ ಮಲೆ ಹೊಡೆಯೋ ಥರ ಇರಲ್ಲ ಅಂತಾರೆ. ತುಂಬ ಸುಳ್ಳು ಇದೆಲ್ಲ. ನೋಡಿ ಈ ಥರ ಸ್ಟಿಕ್ಕರ್ ಆಗಿಬಿಟ್ಟೆ ಬಿದ್ದೋಯ್ತೋ ಏನೋ ಅಂತ ಒಂದು ಸರಿ ಅನಿಸುತ್ತೆ. ಸ್ಟಿಕ್ಕರ್ ಸಮೇತ ಕಿತ್ಕೊಂಡು ಬಂದುಬಿಟ್ಟಿದೆ. ಮೇ ಬಿ ಸ್ಟಿಕ್ಕರ್ದೇ ಪ್ರಾಬ್ಲಮ್ಮು ಅಂತ ನನಗೂ ಗೊತ್ತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನೀವು ದಯವಿಟ್ಟು ಈ ಥರ ಯಾರೂ ಅಂಟಿಸ್ಬೇಡಿ. ನನಗಾಗಿರೋ ಥರ ನಿಮಗೂ ಯಾರಿಗೂ ಆಗಬಾರ್ದು. 250 ರೂಪೀಸ್ ಹೋಯ್ತು ಅನ್ನೋದೊಂದು ಕಡೆ. ಆದರೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಬೇರೆ ಮಂಗಳವಾರ ಮಿರರ್ ಹೊಡೆದೋಯ್ತು. ನೋಡಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಜಾರಾಯಿತು. ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ನಮ್ಮ ಮನೆಯವ್ರು ನೋಡಿದ್ರೆ ಇನ್ನೇನು ಬೈತಾರೋ ಅದೊಂದು ಭಯ ಆಗ್ತಾಯಿದೆ. ಅವ್ರು ಫಸ್ಟೇ ಈ ಥರವೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನೆಲ್ಲ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ ಅವ್ರು ಬೈತಾನೇ ಇರ್ತಾರೆ. ಈ ಮನೆಗೆ ಬಂದಾಗಿಂದ ಇದೇ ನಂದು ಬುಕ್ ಮಾಡೋದು, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡೋದು. ನೋಡಿ ತುಂಬ ಬೇಜಾರಾಯಿತು. ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಎಲ್ಲ ಆಗಿಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿಬಿಡಬೇಕು. ನಮ್ಮ ಮನೆಯವ್ರು ಬರೋ ಅಷ್ಟಿಗೆ ಅವ್ರಿಗೆ ಗೊತ್ತಾಗ್ದಿರ. ಸರಿ, ಬಾಯ್ ಫ್ರೆಂಡ್ಸ್.